ಮಾನ್ವಿಯಲ್ಲಿ ನಡೆದ ರಾಜ್ಯ ಹೆದ್ದಾರಿ ಕಾಮಗಾರಿ ಅವೈಜ್ಞಾನಿಕ. ಮಾನ್ವಿ ನಾಗರಿಕ ಹಿತರಕ್ಷಣಾ ವೇದಿಕೆಯಿಂದ ಮಾನ್ವಿ ಬಂದ್. ಜುಲೈ 29ರಂದು ಮಾನ್ವಿ ಬಂದ್ಗೆ ಕರೆ ನೀಡಿದ ಮುಖಂಡರು, ಎಲ್ಲ ವ್ಯಾಪಾರಸ್ಥರು ಸಹಕರಿಸಬೇಕು ಎಂದ ವಕೀಲ ತಿಪ್ಪಣ್ಣ ಬಾಗಲವಾಡ. ಸ್ಥಳೀಯ ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ. ಮಾನ್ವಿ ಪಟ್ಟಣದಲ್ಲಿ ಹಾದು ಹೋದಂತಹ ರಾಜ್ಯ ಹೆದ್ದಾರಿ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು, ಇದರ ವಿರುದ್ಧ ಖಂಡಿಸುವ ಸಲುವಾಗಿ ಜುಲೈ 29ರಂದು ಮಾನ್ವಿ ಬಂದ್ಗೆ ಕರೆ ನೀಡಲಾಗಿದೆ ಎಂದು ನಾಗರಿಕರ ಹಿತರಕ್ಷಣಾ ವೇದಿಕೆಯ ಸಂಚಾಲಕ ವಕೀಲ ತಿಪ್ಪಣ್ಣ ಬಾಗಲವಾಡ ಕರೆ ಕೊಟ್ಟರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಾನ್ವಿ ಪಟ್ಟಣದ ಅಂಬೇಡ್ಕರ್ ವೃತ್ತ, ಬಸವ ವೃತ್ತ ಮತ್ತು ವಾಲ್ಮೀಕಿ ಸರ್ಕಲ್ ಬಳಿ ಮಹನೀಯರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದರು. ಸ್ಥಳೀಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಅವೈಜ್ಞಾನಿಕ ಕಾಮಗಾರಿ ನಡೆದಿದೆ. ಆದರೆ ಇದನ್ನ ಪ್ರಶ್ನೆ ಮಾಡುವವರೇ ಮೌನವಾಗಿದ್ದಾರೆ. ಹೀಗಾಗಿ ಜುಲೈ 29ರಂದು ನಡೆಯುವಂತಹ ಮಾನ್ವಿ ಬಂದ್ಗೆ ವ್ಯಾಪಾರಸ್ಥರು ಸಹಕರಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು. ವರದಿ ಶಫೀಕ್ ಹುಸೇನ್, ಮಾನ್ವಿ. ಇನ್ನೊಂದೇನಂತಂದ್ರೆ ಚಾಲೆಂಜ್ ಹಾಕಿದ್ವು ಅವರಿಗೆ, ನಿಮ್ಮ ಡಿಸೈನ್ ಪ್ರಕಾರ ಹೋಗೋಣ. ಏನಿಲ್ಲ ವ್ರತ ಮಾಡ್ತಾ ಇದ್ರಿ, ಎಕ್ಸಾಂಪಲ್ ಅಷ್ಟು ಹೇಳ್ತಾ ಇದ್ರಿ ನಿಮಗೆ, ಇದ್ರ ಪ್ರಕಾರ ವ್ರತ ಮಾಡ್ತಾ ಇದ್ರಲ್ಲ, ಆ ಡಿಸೈನ್ ಅಲ್ಲಿ ತಾವು ಪ್ರೈವೇಟ್ ಮಾಡ್ಕೊಂಡಿದಾರ, ಆ ಡಿಸೈನ್ ಪ್ರಕಾರ ನೀವು ಕಾಮಗಾರಿ ಮಾಡ್ತಿಲ್ಲ ಅಂತ ಹೇಳಿದ್ವಿ ನಾವು. ಅದನ್ನ ಆ ಡಿಸೈನ್ ತೋರಿಸಿದ್ರು, ನಾವು ನೋಡಿದ್ವಿ. ಏನು ಮಧ್ಯಭಾಗದ ಡಿವೈಡರ್ ಬರುತ್ತೆ, ಈ ಕಡೆ 15 ಮೀಟರ್, ಆ ಕಡೆ 15 ಮೀಟರ್ ಅಂತಿದೆ ಆ ಡಿಸೈನ್ ನಲ್ಲಿ. ಈ ಡಿಸೈನ್ ಅಲ್ಲಿ ಬೇರೆ ಇರೋದು, ಬಟ್ ಅವ್ರು ಮಾಡ್ತಕ್ಕಂಥ ಡಿಸೈನ್ ಅಲ್ಲಿ ಯಾವುದೇ ಅನುಮೋದನೆ ಇಲ್ಲ, ಯಾವ ಅಧಿಕಾರಿಗಳ ಅನುಮೋದನೆ ಇಲ್ಲ, ಡಿಪಾರ್ಟ್ಮೆಂಟ್ ಅನುಮೋದನೆ ಇಲ್ಲ. ತಾವು ಮಾಡಿರ್ತಕ್ಕಂಥ ನಕ್ಷೆಯಲ್ಲಿ ಮಧ್ಯಭಾಗದಿಂದ ಆ ಕಡೆ 15 ಮೀಟರ್, ಈ ಕಡೆ 15 ಮೀಟರ್ ಇದೆ. ಯಾರಿಗೆ ತೊಂದರೆ ಆಗಲ್ಲ ಸರ್, ನಿಮ್ ಸರ್ಕಲ್ ತೊಂದರೆ ಆಗಲ್ಲ, ಅದಕ್ಕೆ ತೊಂದರೆ ಆಗಲ್ಲ, ದಯವಿಟ್ಟು ಅವಕಾಶ ಮಾಡಿಕೊಡಿ, ಹೋರಾಟ ಬೇಡ ಅಂತಂದ್ರು. ನಾವ್ ಹೇಳಿದ್ವಿ, ನಿಮ್ಮ ಡಿಸೈನ್ ಪ್ರಕಾರ ಆ ಕಡೆ 15 ಮೀಟರ್, ಈ ಕಡೆ 15 ಮೀಟರ್ ಮಾಡ್ತಾ ಇದ್ರ ಅಂತಂದ್ರೆ ನಮ್ ತಕ್ಕರಿಲ್ಲ, ನಾವು ಸಪೋರ್ಟ್ ಕೊಡ್ತು ಅಂತ ಹೇಳಿದ್ವಿ. ಬಂದ್ರೆ ಅಳತೆ ಮಾಡೋಣ ಅಂತಂದ್ವಿ ನಾವು ಫಸ್ಟ್. ಯಾಕಂದ್ರೆ ನಾವು ಅಳತೆ ಮಾಡ್ಕೊಂಡು ಹೋಗಿದ್ವಿ. ನಾವು ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಈ ಕಡೆ 21 ಫೀಟ್ ಇದೆ, ಆ ಕಡೆಗೆ ಹಂಪಸಾಗರ್ ಕಡೆಗೆ, ಹಂಪಸಾಗರ್ ಬಿಲ್ಡಿಂಗ್ ಇದಲ್ಲ ಮಾನ್ಯ ಶಾಸಕರ ಬಿಲ್ಡಿಂಗ್, ಅವ್ರದ್ದು 55 ಫೀಟ್ ಇದೆ. ಆ ಕಡೆ 55 ಫೀಟ್ ತೆಗಿತಾರೆ, ಈ ಕಡೆ ಬರೀ 21 ಫೀಟ್ ಅಗಲ ಮಾಡ್ತಾರೆ ಮಧ್ಯಭಾಗದಿಂದ. ಇದ್ರ ಉದ್ದೇಶ ವೃತ್ತಗಳನ್ನ ವಿರೂಪಗೊಳಿಸಬೇಕು. ಈ ಒಂದು ದೊಡ್ಡ ಸರ್ಕಲ್ ನಲ್ಲಿ ಯಾವುದೇ ರೀತಿಯಾಗಿ ಯಾವ ಮಹನೀಯರಿಗೆ ಗೌರವ ಸಿಗಬಾರದು. ವಿಶೇಷವಾಗಿ ಆ ಗುತ್ತೇದಾರ ಪಡೆದಿರ್ತಕ್ಕಂಥವರೆಲ್ಲರೂ ಮನುವಾದಿಗಳಿದ್ದಾರೆ. ಬಾಬಾ ಸಾಹೇಬ್ರ ಬಗ್ಗೆ, ಬಸವೇಶ್ವರ ಬಗ್ಗೆ, ವಾಲ್ಮೀಕಿ ಬಗ್ಗೆ ಗೌರವವನ್ನ ಕೊಡದಿರ್ತಕ್ಕಂಥ ಮನುವಾದಿಗಳಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ಅಲ್ಲೇನಾದ್ರೂ ಆ ಪಕ್ಕದ 15 ಫೀಟ್ ಹೆಂಗ್ ತಗೊಂಡಿವಿ, ಅದೇ 15 ಫೀಟ್ ತಗೊಂಡ್ರೆ ಬಾಬಾ ಸಾಹೇಬ್ರ ವೃತ್ತ ಹೋಗುತ್ತೆ, ಅವ್ರ ಕಟ್ಟೆ ಹೋಗುತ್ತೆ. ಆ ಕಟ್ಟೆ ಹೋದ್ರಿಗಿನ ನಾವು ಕಟ್ಟಿಸಿಕೊಳ್ಬೇಕಾಗುತ್ತೆ. ಬೇಡ, ಅಷ್ಟೇ ಬೇಡ, ಮಧ್ಯದಾಗ ಸರ್ಕಲ್ ಮಾಡೋಣ ಅಂತಕ್ಕಂಥದನ್ನ ಅವು ಗುರಿಲಿಟ್ಟುಕೊಂಡು ಕೇವಲ ಬಾಬಾ ಸಾಹೇಬ್ರ ವೃತ್ತ ಅಲ್ಲ, ಬರ್ತಕ್ಕಂಥ ಎಲ್ಲ ಮಹನೀಯರ ವೃತ್ತಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. ಕೇವಲ ಇವರು ಬಾಬಾ ಸಾಹೇಬ್ರ ವೃತ್ತಕ್ಕೆ ಅವಮಾನ ಮಾಡ್ತಾ ಇಲ್ಲ, ಸಾರ್ವಜನಿಕರಿಗೆ, ಮಕ್ಕಳಿಗೆ, ರೈತರಿಗೆ ಬಹಳಷ್ಟು ಜೀವಕ್ಕೆ ಅಪಾಯ ಇರ್ತಕ್ಕಂಥ ರಸ್ತೆ ನಿರ್ಮಾಣ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ, ಇನ್ನೊಂದು ಮುಗಿಸ್ತೀನಿ. ಇಲ್ಲಿ ನಮ್ಮ ಸ್ನೇಹಿತರಿದ್ದಾರೆ, ಮೇಜರ್ ಶಾನವಾಜ್ ಕಲ್ಯಾಣ ಕನ್ನಡ ಸಂಘದ ಅಧ್ಯಕ್ಷರು. ಅವರ ವೃತ್ತ, ಆ ವೃತ್ತದ ಮುಂದ್ಗಡೆ ಡ್ರೈನೇಜ್ ಹೋಗುತ್ತೆ. ಗೌರವಾನ್ವಿತ ನ್ಯಾಯಾಲಯದಿಂದ ಅವರು ಸ್ಟೇ ತಡೆ ಯಾಕಂದ್ರೆ ತೆಗೆದುಕೊಂಡು ಬಂದಿದ್ದಾರೆ. ನನಗೆ ನಾವು ತೆಗಿಬೇಕಂದ್ರೆ ಪರಿಹಾರ ವ್ಯವಸ್ಥೆ ಮಾಡ್ರಿ ಅಂತೇಳಿ ರಿಕ್ವೆಸ್ಟ್ ಬರೆದಿದ್ದಾರೆ. ಮುನ್ಸಿಪಾಲಿಟಿಗೆ ಬರೆದಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬರೆದಿದ್ದಾರೆ. ಸಾರ್ವಜನಿಕ ತೊಂದರೆ ಆಗುತ್ತೆ, ನನಗೆ ಪರಿಹಾರ ಕೊಡಿ, ಅದು ಬೇರೆ ಶಿಫ್ಟ್ ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು ಎಲ್ಲ ಅಧಿಕಾರಿಗಳು ಬರೆದಿದ್ದಾರೆ. ಶಿಫ್ಟ್ ಮಾಡಕ್ಕೆ ಮುನ್ಸಿಪಾಲಿಟಿ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ, ಸ್ಥಳ ಫಿಕ್ಸ್ ಮಾಡಿದ್ದಾರೆ, ಬೇರೆ ಸ್ಥಳನ ನಾನೇ ತಗೊಂಡು ಹೋಗುತ್ತೀನಿ, ನಾನೇ ಅದನ್ನ ತಗೊಂಡು ಹೋಗುತ್ತೀನಿ, ಅಲ್ಲಿ ಡ್ರೈನೇಜ್ ಮಾಡ್ಕೊಂಡು ಹೋಗಂತ ಹೇಳಿದ್ರು ಸಹ ಇಲ್ಲಿವರೆಗೂ ಅದ್ರ ಬಗ್ಗೆ ಸ್ಪಂದನೆ ಇಲ್ಲ. ಅವರಿಗೆ ಯಾವ ಸರ್ಕಲ್ಗಳು, ಯಾರ ಸಾರ್ವಜನಿಕರು ಹಿತಾಸಕ್ತಿ ಮುಖ್ಯ ಅಲ್ಲ, ಅವರಿಗೆ ದುಡ್ಡು ಮುಖ್ಯ. ಹಾಗಾಗಿ ಸಾರ್ವಜನಿಕರ ಜೀವ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಗುತ್ತೇದಾರರ ಅಧಿಕಾರಿ ವಿರುದ್ಧ ಎಲ್ಲರೂ ನಾವು ಮಾನವ ಜನತೆ ಸಹಕರಿಸಬೇಕು. ಇದೊಂದು ಜನಾಂದೋಲನ, ಇದು ಜನರ ಪರ ಧ್ವನಿ, ಜನಾಭಿಪ್ರಾಯ ಮೂಡ್ತಕ್ಕಂಥ ಈ ಚಳವಳಿಗೆ ಎಲ್ಲರೂ ಮಾನವ ಜನತೆ ಎಲ್ಲ ಸಹಕರಿಸಬೇಕಂತೇಳಿ ಈ ಮುಖಾಂತರ ಮನವಿಯನ್ನ ಮಾಡಿಕೊಳ್ತೇನೆ. ಎಲ್ಲ ಮುಖಂಡರುಗಳ ಜೊತೆ ವೈಯಕ್ತಿಕವಾಗಿ ಕೂಡ ನಾವು ಚರ್ಚೆನೂ ಮಾಡಿದ್ವಿ. ಅದರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಕೂಡ ಚರ್ಚೆನೂ ಮಾಡಿದ್ವಿ. ಆದ್ರೆ ಅದು ಸಕಾಲ ಕೂಡಿ ಬಂದಿರಲಿಲ್ಲ, ಇವತ್ತು ಕೂಡಿ ಬಂದಿದೆ ಅನ್ನುವಂತ ಸಂದರ್ಭವನ್ನು ಹೇಳ್ತಾ, ಈಗಲೂ ಕೂಡ ಕಾಲ ಮಿಂಚಿಲ್ಲ.
ಏನು ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಇವತ್ತು ಯಾವುದೇ ಜಾತಿ ಧರ್ಮ ಅಥವಾ ಯಾವುದೇ ಧರ್ಮೀಯರಿಗೆ ಸಂಬಂಧಪಟ್ಟಂಗ ದೇವಸ್ಥಾನಗಳಿರ್ಲಿ, ಮಸೀದಿಗಳಿರ್ಲಿ, ಮಾನ್ಯರ ಒಂದು ವೃತ್ತಗಳಿರ್ಲಿ, ಕಾನೂನು ಪ್ರಕಾರ ತಾಲೂಕು ಆಡಳಿತ ಅದನ್ನ ತೆರವುಗೊಳಿಸ್ಬೇಕು. ಎಲ್ಲಿ ನಿಷ್ಠವಾಗಿ ಕಾನೂನುಬದ್ಧವಾಗಿ ನೀವೇನು ತೆರವುಗೊಳಿಸಲಿಲ್ಲ ಅಂದ್ರೆ ಆ ಅಭಿವೃದ್ಧಿ ಕಾರ್ಯಕ್ರಮಗಳು ಸರಿಯಾಗಿ ನಡೆಯೋದಿಲ್ಲ. ಸೊ ಕೆಲವೊಂದು ಕಡೆ ಎಲ್ಲ ತಮ್ಮ ಗಮನದಾಗ ಆದ್ರೂ ಹೇಳಕ್ ಇಷ್ಟಪಡೋದಿಲ್ಲ. ಯಾವುದೋ ಒಂದು ಗುಡಿ ಗುಂಡಾರ ಉಳ್ಸಕ್ಕೆ, ಒಂದು ಮಸೀದಿ ಉಳ್ಸಕ್ಕೆ, ಒಂದು ವೃತ್ತ ಉಳ್ಸಕ್ಕೆ ಅದನ್ನ ಉದ್ದೇಶ ಇಟ್ಕೊಂಡು ಏನಾದ್ರೂ ನೀವು ಅಭಿವೃದ್ಧಿನ ಹಿಂದೆ ಸರಿಸಿದ್ರೆ ಅದು ಸಾರ್ವಜನಿಕ ಜೀವನಕ್ಕೆ ಕುತ್ತು ಬರುತ್ತೆ ಅನ್ನೋದನ್ನ ನಾವೆಲ್ಲರೂ ಗಮನಿಸ್ಬೇಕು. ಸೊ ಅದಕ್ಕೆ ಈಗಾಗಲೇ ನೋಡಿದಂಗೆ ಇವತ್ತಿಲ್ಲಿ ಡ್ರೈನೇಜ್ ಮಾಡ್ತಿದಾರೆ. ಆ ಡ್ರೈನೇಜ್ ಚಿಕ್ಕ ಮಕ್ಳಿಗೆ ಗೊತ್ತಾಗುತ್ತೆ ಇದೆಲ್ಲ ಹವ್ಯಕಿಗಳು ಮಾಡಂತ ಕೆಲಸ, ವೈಜ್ಞಾನಿಕವಾಗಿ ಆಗಿಲ್ಲ ಕಾಮಗಾರಿ ಅನ್ನುವಂಥದ್ದು. ಬುದ್ಧಿವಂತರ ಹೇಳೋದಲ್ಲ ಇದು, ಏನ್ ಗೊತ್ತಿಲ್ಲ ಇರೋಂತ ಜನಸಾಮಾನ್ಯರು ಕೂಡ ಹೇಳ್ತಾರೆ ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗ್ಯದ, ಕಳಪೆ ಕಾಮಗಾರಿ ಆಗ್ಯದ. ಅದು ಕಾನೂನುಬದ್ಧವಾಗಿ ಯಾವ ಕಡೆ ಯಾವುದೋ ಡೈರೆಕ್ಷನ್ ಅಲ್ಲಿ ಡ್ರೈನೇಜ್ ಕೊಡ್ಬೇಕಾಗಿತ್ತು ಅದು ಕೊಟ್ಟಿಲ್ಲ. ಇಲ್ಲಿ ಹತ್ರನೇ ರಾಜ್ಯ ಕಾಲುವೆ ಇದೆ, ಅದು ಕನೆಕ್ಟ್ ಕೊಡ್ಬೇಕಾಗಿತ್ತು, ಅಲ್ಲಿಂದ ಇಲ್ಲಿಗೆ ಮಾಡ್ತಾ ಇದಾರೆ. ನೀವು ವಿಶೇಷವಾಗಿ ಇನ್ನೂ ಗಮನಿಸಿ, ಈ ಡ್ರೈನೇಜ್ ಏನು ವಿಡ್ತ್ ತಗೊಂಡಿದ್ದಾರೆ, ಹೈಟ್ ತಗೊಂಡಿದ್ದಾರೆ, ಅದು ಚಿಕ್ಕದಾಗಿದೆ. ಇಡೀ ಮಾನ್ಯ ಟೈಮಲ್ಲಿ ಎಲ್ಲ ವೇಸ್ಟ್ ನೀರು ಬರೋದನ್ನ ಡ್ರೈನೇಜ್ ಮುಖಾಂತರ ಬಂದ್ರೆ ಅದು ಇಡ್ಸಕ್ಕೆ ಆಗಲ್ಲ. ನೀವು ಬೇಕಾದ್ರೆ ಅಳತೆ ಮಾಡ್ಬೋದು ನೀವು. ಅದು 1-1.5 ಫೀಟ್ 2 ಫೀಟ್ ಹೈಟ್ ಇಲ್ಲ ಅದು. ಅದ್ರ ಮೇಲೆ ಸಂಪೂರ್ಣವಾಗಿ ಸ್ಲ್ಯಾಬ್ ಹಾಕ್ತಿದ್ರೆ ಆ ಮುಚ್ಚೋದ್ಮೇಲೆ ಅದು ಹೆಂಗೆ ಅದಕ್ಕೆ ಪರಿಹಾರ? ನೀರು ಹೋಗ್ಲಿಕ್ಕೆ ಅಥವಾ ತಾಜ್ಯ ಹೊರಗಡೆ ಹೋಗ್ಲಿಕ್ಕೆ ಏನ್ ಪರಿಹಾರ ಅನ್ನೋದನ್ನ ಅಲ್ಲಿ ಸರಿಯಾಗಿ ನೋಡ್ದೇನೆ ಇವತ್ತು ಅವೈಜ್ಞಾನಿಕವಾಗಿರ್ತಕ್ಕಂಥ ಕಾಮಗಾರಿ ಈ ತಾಲೂಕಲ್ಲಿ ನಡೀತಾ ಇದೆ. ಇದ್ರು ಕೂಡ ತಾಲೂಕು ಆಡಳಿತ ಮತ್ತು ವಿಶೇಷವಾಗಿ ಅಧಿಕಾರದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಇದನ್ನ ಗಮನಿಸಬೇಕು ಅನ್ನೋದು ನನ್ನ ಕಳಕಳಿ ವಿನಂತಿ. ಇದೇ ಯಾವುದೇ ಒಬ್ಬರ ಹಿತಾಸಕ್ತಿ ಅಲ್ಲ, ಒಬ್ಬರ ಲಾಭಕ್ಕೋಸ್ಕರ ಅಲ್ಲ. ಇಡೀ ಜಿಲ್ಲೆಯ ಜನ ಅಥವಾ ರಾಜ್ಯದ ಜನ ಹಾದು ಹೋಗುವಂತ ರಾಜ್ಯ ಹೆದ್ದಾರಿ ಆಗಿರೋದ್ರಿಂದ, ಈ ಅಭಿವೃದ್ಧಿ ಆಗಿರೋದ್ರಿಂದ ಈ ರಸ್ತೆ ಮೇಲೆ ಇನ್ನೂ ಹೆಚ್ಚಿನ ಒಂದು ಟ್ರಾಫಿಕ್ ಹೆಚ್ಚಾಗುತ್ತೆ. ಆ ಕಾರಣಕ್ಕೆ ಅದರಲ್ಲಿ ವಿಶೇಷವಾಗಿ ಏನೇನು 3 ಸರ್ಕಲ್ ಬರ್ತವೆ. ಇಲ್ಲಿ ಅಂಬೇಡ್ಕರ್ ಸರ್ಕಲ್, ಆಮೇಲೆ ಬಸವೇಶ್ವರ ಸರ್ಕಲ್, ವಾಲ್ಮೀಕಿ ಸರ್ಕಲ್ ಅಲ್ಲಿ ಮುಂಭಾಗ ಮತ್ತು ಹಿಂಭಾಗದಲ್ಲಿ ಸ್ವಲ್ಪ ಫ್ಲೈಓವರ್ ಮಾಡಿದ್ರೆ ಒಳ್ಳೇದು ಜನರ ಹಿತದೃಷ್ಟಿಯಿಂದ. ಮೇಲೆ ಇಳಿದು ಹೋಗಕ್ಕೆ, ಯಾಕಂದ್ರೆ ಪಾದಚಾರಿಗಳು ಯಾವ ರೀತಿ ದಾಟಬೇಕು, ಆಮೇಲೆ ಜನ ಯಾವ ರೀತಿ ಹೋಗ್ಬೇಕು, ಮಕ್ಕಳು ಯಾವ ರೀತಿ ಹೋಗ್ಬೇಕು, ಸ್ಟೂಡೆಂಟ್ ಯಾವ ರೀತಿ ಹೋಗ್ಬೇಕು. ಈಗಾಗಲೇ ಅನೇಕ ಆಸ್ಪತ್ರೆಗಳು ರೋಡ್ಗಿದಾವೆ. ಆ ಪೇಷಂಟ್ಗಳು ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಆಮೇಲೆ ವೆಹಿಕಲ್ಗಳು ನಿಲ್ಬೇಕಾದ್ರೆ ಜಾಗನೇ ಇಲ್ಲ ಅನ್ನೋದನ್ನ ಎಲ್ಲರೂ ಗಮನಿಸ್ಬೇಕು. ಸೊ ಹಿಂದೆ ಕೂಡ ನಾವೆಲ್ಲ ಹೇಳಿದೀವಿ, ಇದಕ್ಕೆ ಎಲ್ಲ ವ್ಯಾಪಾರಸ್ಥರು ಕೂಡ ಸಹಕರಿಸ್ಬೇಕು. ಇವತ್ತೆಲ್ಲೋ ಅಲ್ಲೊಂದು ಇಲ್ಲೊಂದು ಬಿಲ್ಡಿಂಗ್ ಹೋಗುತ್ತೆ, ನನ್ನ ಆಸ್ತಿಗೆ ಹಾನಿ ಆಗುತ್ತೆ ಅನ್ನೋದಾದ್ರೆ ಇಡೀ ಜೀವನ ಪರ್ಯಂತ ನಿಮ್ಮ ಆಸ್ತಿಗೆ ಯಾವಾಗ್ಲೂ ಹಾನಿ ಆಗುತ್ತೆ, ನಿಮ್ಮ ವ್ಯಾಪಾರ ವಹಿವಾಟಿಗೆ ಸಹಿತ ಧಕ್ಕೆ ಆಗುತ್ತೆ ಅನ್ನೋದು ಕೂಡ ಎಲ್ಲ ವ್ಯಾಪಾರಸ್ಥರು ಗಮನಿಸಬೇಕು ಅನ್ನೋದನ್ನ ನಾನು ತಮ್ಮ ಗಮನಕ್ಕೆ ತಂದು, ವಿಶೇಷವಾಗಿ ಇನ್ನೂ ಕೂಡ ಬಹಳಷ್ಟು ನಮ್ಮ ಹಿರಿಯರು ಮಾತಾಡ್ತಾರೆ. ದಯವಿಟ್ಟು ಎಲ್ಲ ಇಡೀ ನಮ್ಮ ಮಾನವೀಯ ಜನತೆ ಈ ಒಂದು ಬಂದ್ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವುದೇ ಒಂದು ವೈಯಕ್ತಿಕ ಹಿತಾಸಕ್ತಿಯನ್ನ ಗಮನದಲ್ಲಿ ಇಟ್ಕೊಂಡು ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ಅದರಲ್ಲಿ ವಿಶೇಷವಾಗಿ ಎಲ್ಲಾ ಪತ್ರಿಕಾ ಮಾಧ್ಯಮದವರು ನಾವು ಹೋರಾಟ ಮಾಡೋದಕ್ಕಿಂತ ಮುಂಚೆ ಈ ಒಂದು ತೀರ್ಮಾನಕ್ಕೆ ಬರೋದಕ್ಕಿಂತ ಎಷ್ಟೋ ಮಾಧ್ಯಮದ ಸ್ನೇಹಿತರು ಎಲ್ಲರೂ ಆ ಸಮಸ್ಯೆಗಳನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ರಿ ಅನ್ನೋದನ್ನ ನಿಮ್ಗೆ ಮತ್ತೊಮ್ಮೆ ನಾವೆಲ್ಲರ ಪರವಾಗಿ ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀವಿ. ನಿಮ್ಮ ವಿಷಯ ಕೂಡ ಬಹಳ ಮುಖ್ಯ. ಇಲ್ಲಿ ನಮ್ಗೆ ಗೊತ್ತಿರ್ಲಾರ್ದು ಎಲ್ಲ ವಿಷಯಗಳು ನಿಮ್ಗೆ ಗೊತ್ತಿರ್ತಾವ. ಯಾವ್ಯಾವ ಅಧಿಕಾರಿಗಳು ಏನೇನ್ ಸಭೆ ಮಾಡಿದ್ರು, ಏನೇನ್ ಹೇಳಿದ್ರು, ಯಾವ್ಯಾವ ರಾಜಕಾರಣಿಗಳು ಸಭೆ ಮಾಡಿದ್ರು, ಏನೇನ್ ಹೇಳಿದ್ರು, ಎಲ್ಲ ನಮ್ಗಿಂತ ನಿಮ್ಗೆ ಇಂಟರ್ನಲ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ ಏನಿದೆ, ಇಂಟರ್ನಲ್ ಮ್ಯಾಟರ್ಗಳೆಲ್ಲ ನಿಮ್ಗೆ ಅಧಿಕಾರಿಗಳಿಗೆ ಗೊತ್ತಿದ್ದಷ್ಟು ನಿಮ್ಗೆ ಗೊತ್ತಿದೆ. ಸೊ ಅದನ್ನು ಕೂಡ ದಯವಿಟ್ಟು ತಮ್ಮಲ್ಲಿ ವಿನಂತಿ, ಆ ಎಲ್ಲ ವಿಷಯಗಳನ್ನ ಗೊತ್ತಿದ್ದನ್ನ ತಾವು ನಿಷ್ಪಕ್ಷಪಾತವಾಗಿ ವರದಿ ಮಾಡಿದ್ರೆ ನಮ್ಮ ಹೋರಾಟಕ್ಕಿಂತ ಶಕ್ತಿ, ನಿಮ್ಮ ಶಕ್ತಿ ಮುಖ್ಯ ಆಗುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತು ತಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ವಿಶೇಷವಾಗಿ ಮತ್ತು ಪ್ರಭುರಾಜ್ ಕೊಡ್ಲಿ ಅವರಿಗೆ ಇವತ್ತು ಅಭಿನಂದನೆಗಳು ಹೇಳ್ತೀನಿ. ಅವರಿಂದ ಸ್ಟಾರ್ಟ್ ಆಗಿದ್ದೀನಿ. ಮುಚ್ಚಿ ಮರಿಬೇಡ, ಏನ್ ಬೇಡ, ಯಾವುದು ವೈಯಕ್ತಿಕ ಏನಿಲ್ಲ, ಯಾರು ಮಾಡ್ತಾರೆ ಯಾರು ಅದಕ್ಕೆ ಇಳಿತಾರೆ ಅವ್ರ ಹೆಸರು ಹೇಳಲೇಬೇಕಾಗಿತ್ತೆ. ಸುಮಾರು ಸಲ ಚರ್ಚೆ ಮಾಡಿದಾಗ ಆಯ್ತು ಮಾಡೋಣ ಅಂತಿದೀವಿ. ಈ ಕಾಲ ಕೂಡಿ ಬಂದಿದೆ. ಅವರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥವ್ರು, ಇಲ್ಲಿ ಬೇರೆ ಬೇರೆ ಪಾರ್ಟಿಯವ್ರು ಏನೇ ಇರ್ಬೋದು, ಆ ಪಕ್ಷ ಇಲ್ಲಿ ಮುಖ್ಯ ಅಲ್ಲ, ಇಲ್ಲಿ ಜನರ ಹಿತಾಸಕ್ತಿ ಮುಖ್ಯ ಅನ್ನೋ ಕಾರಣಕ್ಕೆ ಎಲ್ಲರೂ ಸೇರಿದ್ವಿ. ಯಾರೇ ಅದಕ್ಕೆ ಏನಾದ್ರೂ ಅಪವಾದ ಓಡಿಸಿದ್ರು ಕೂಡ ಜಗ್ಗದೆ ಬಗ್ಗದೆ ಎಲ್ಲರೂ ಕೂಡ ನಿಷ್ಠವಾಗಿ ನ್ಯಾಯಯುತವಾಗಿ ಒಂದು ಬದ್ಧತೆಯ ಹೋರಾಟವನ್ನ ನಾವು ಮಾನವೀಯ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಡೋಣ ಅನ್ನುವಂತ ಮಾತನ್ನ ಮತ್ತೊಮ್ಮೆ ಹೇಳಿ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಒಂದು ವಿಚಾರಗಳನ್ನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.
ಶಾನವಾಜ್ ಅವರು ಇರ್ಬೋದು, ಇನ್ನು ಉಳಿದಂತ ಎಲ್ಲ ಛತ್ರಪತಿ ಶಿವಾಜಿ ಇರ್ಬೋದು, ಯಾವ್ದಾವ್ದು ವೃತ್ತಗಳು ಬರ್ತವೆ ಎಲ್ಲ ವೃತ್ತಗಳನ್ನು ಕೂಡ ಇವತ್ತು ಆ ಕಂಡೀಷನ್ ಅಲ್ಲಿದೆ. ಜಿಲ್ಲಾಧಿಕಾರಿಗಳಿಗೆ ಗೊತ್ತಿದೆ. ನಾವು ಕೇಳ್ತಾ ಇದೀವಿ 29ಕ್ಕೆ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಕ್ ಸಾಧ್ಯನಿಲ್ಲ. 29ರ ಮಾನವಿ ಬಂದ್ ಸಂಪೂರ್ಣ ಯಶಸ್ವಿಗೊಳಿಸ್ತೀವಿ. ರೋಡ್ ಅನ್ನು ಬಂದ್ ಮಾಡ್ತೀವಿ. ರೋಡ್ ಕೆಲಸ ಏನು ಅವೈಜ್ಞಾನಿಕ ಆಗಲ್ಲ, ಅದನ್ನು ಬಂದ್ ಮಾಡ್ತೀವಿ. ಇವತ್ತು ಈ ಬಂದ್ ಮಾಡಕ್ ಹೋದ್ರೆ ನಮ್ಮ ಮೇಲೆ ಇಲ್ಲದ್ದು ಪೊಲೀಸ್ ಕೇಸ್ಗಳನ್ನ ಪೊಲೀಸರು ನಮ್ಮನ್ನ ಬಿಡ್ತಾ ಇದಾರೆ. ಅಧಿಕಾರಿಗಳು ನಾವೆಲ್ಲ ಹೋರಾಟಗಾರರು ಕೇಳಿದ್ರೆ ಅಲ್ಲಿ ಬರ್ತಕ್ಕಂಥವ್ರು ತಹಸೀಲ್ದಾರ್ ಏನಂದ್ರೆ ಅಷ್ಟು ಅವ್ರೇನು ಮೈಗೆಚ್ಕೊಳ್ತಿಲ್ಲ. ಅವರು ನನಗೇನ್ ಗೊತ್ತಿಲ್ರಿ, ನಾನು ಹೇಳ್ತೀನ್ರಿ, ನಾನು ಮಾಡ್ತೀನ್ರಿ. ಇದನ್ನ ಮಾಡ್ಬೇಕಾಗಿರೋರು ಯಾರು? ಜಿಲ್ಲಾಧಿಕಾರಿಗಳ ಇಲ್ಲ, ಜಿಲ್ಲಾಧಿಕಾರಿಗಳನ್ನು ವಿಷಯ ತಿಳಿಸ್ಬೇಕಾಗಿರೋದು ಯಾರು? ತಾಲೂಕು ಆಡಳಿತ ಜಿಲ್ಲಾಡಳಿತಕ್ಕೆ ತಿಳಿಸ್ಬೇಕು. ತಾಲೂಕು ಆಡಳಿತ ಜಿಲ್ಲಾಡಳಿತದ ಸಮನ್ವಯದ ನಡುವೆ ನಾವು ಕೇಳಿದೀವಿ, ತಕ್ಷಣನೇ ಕೆಲಸ ಬಂದ್ ಮಾಡೋದು ಬೇಕಾಗಿಲ್ಲ. ಮಾನವಿ ಹಿತರಕ್ಷಣಾ ವೇದಿಕೆ ಏನ್ ಮನವಿ ಮಾಡಿದೆ ಅಂದ್ರೆ ಎಲ್ಲ ಪಕ್ಷಾತೀತವಾಗಿ ಹಾಲಿ MLA-ಗಳನ್ನಾಗಿರ್ಬೋದು, ಮಾಜಿ MLA-ಗಳನ್ನಾಗಿದ್ರು ಎಲ್ಲ ಪಕ್ಷದ ಮುಖಂಡರನ್ನ, ಎಲ್ಲ ಸಂಘಟನೆಗಳ ಮುಖಂಡರನ್ನ ಓಪನ್ ಆಗಿ ಡಿಸ್ಕಷನ್ ಕರೀರಿ, ನಾವೇನೇ ಕರೀರಿ. ತಹಸೀಲ್ದಾರಿಗೆ ಆ ಒಂದು ಪವರ್ಸ್ ಇದೆ. ನಿಮ್ಮ ಒಂದು ಪವರ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಮಾನವ ಜನರನ್ನ ಸುರಕ್ಷಿತವಾಗಿಡೋದಕ್ಕೆ ಏನೇನು ಬೇಕು ಆ ಕ್ರಮಗಳನ್ನ ತಹಸೀಲ್ದಾರ್ ಕೈಗೊಳ್ಳಬೇಕು. ನಮ್ಮನ್ನ ಹೋರಾಟ ಮಾಡ್ತಾರೆ, ಕೆಲಸ ನಿಲ್ಲಿಸ್ತಾರೆ ಅಂತೇಳಿ ನಮ್ಮನ್ನ ಬದಲಾವಣೆ ಮಾಡ್ತಕ್ಕಂಥ ಆಡಳಿತ ಮತ್ತು ಜನಪ್ರತಿನಿಧಿಗಳನ್ನ ಆ ಒಂದು ಹೇಳಿಕೆ ಕೂಡ ಅವೈಜ್ಞಾನಿಕ ಆಗ್ತದ. ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾನೋ ನಿಮ್ ಹೇಳಿಕೆ ಕೂಡ ಅಷ್ಟೇ ಜನ ವಿರೋಧಿ ಆಗಿರ್ತದ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ. ತಹಸೀಲ್ದಾರ್ ತಕ್ಷಣನೇ ನಿನ್ನೇನು ಮನವಿ ಪತ್ರ ಕೊಟ್ಟಿವಿ, ಆ ಮನವಿ ಪತ್ರ ಕೊಟ್ಟ ಮೇಲೆ ರಾತ್ರಿ ಎಲ್ಲ ಕೆಲಸ ಬಹಳ ಫಾಸ್ಟ್ ಆಗಿ ನಡೀತಿದೆ. ಏನಂದ್ರೆ ಹೋರಾಟಗಾರರು ಹೋರಾಟ ಮಾಡ್ತೀವಿ ಅಂತಾರೆ, ನೀವು ಕೆಲಸ ಆದಷ್ಟು ಬೇಗ ಮುಗಿಸಿ ಅಂತ ಹೇಳಿರ್ಬೋದು ಅಂತ ನಮ್ಗೆ ಅನಿಸ್ತದೆ. ಬಟ್ ನಾವು ಕೇಳ್ತಾ ಇದೀವಿ, ಮನೆ ತಹಸೀಲ್ದಾರ್ರೆ, ಮನೆ ಶಾಸಕರೇ, ಮನೆ ಜನಪ್ರತಿನಿಧಿಗಳು, ಏನಾದ್ರು ಜಿಲ್ಲಾಧಿಕಾರಿಗಳು ಎಲ್ಲರಲ್ಲಿ ಕೇಳ್ತಾ ಇದೀವಿ, ತಕ್ಷಣನೇ ನೀವು ಮನಸ್ಸು ಮಾಡಿದ್ರೆ ನಾಳೆನೆ ಸಭೆ ಮಾಡಬಹುದು. ಈ ಒಂದು KDCL ಕಾಂಟ್ರಾಕ್ಟರ್ ಕರೀರಿ, ಯಾರ್ಯಾರು ನುರಿತ ಇಂಜಿನಿಯರ್ಸ್ ಇದಾರೆ ಅವರೆಲ್ಲರೂ ಕರೀರಿ. ಏನು ಎಸ್ಟಿಮೇಟ್ ಇದೆ, ಏನು ಇವತ್ತು ಡಿಸೈನ್ ಇದೆ, ಯಾವ ತರ ಮಾಡ್ಬೇಕನ್ನೋದಿದೆ, ಆ ಪ್ರಕಾರ ಮಾಡೋದಕ್ಕೆ ನಿಮ್ಗೆ ಇಷ್ಟೊಂದು ಕಾಲಾವಕಾಶ ಬೇಕಾಗಿಲ್ಲ. ಈಗಾಗಲೇ ಮಾನವಿಯಲ್ಲಿ ಎಲ್ಲ ಪಕ್ಷದವರು ವಿರೋಧ ಮಾಡಿದ್ದಾರೆ, ಎಲ್ಲ ಜನತೆ ವಿರೋಧ ಮಾಡಿದ್ದಾರೆ, ಪತ್ರಿಕಾ ಮಾಧ್ಯಮದವರು ವಿರೋಧ ಮಾಡಿದ್ದಾರೆ. ಇವತ್ತು ಅದ್ರ ಜೊತೆಲಿ ಇವತ್ತು ಮಾನವಿ ಹಿತರಕ್ಷಣಾ ಸಮಿತಿ ಕೂಡ ಸ್ಪಷ್ಟವಾದಿಂದ ಇಟ್ಟಿದೀವಿ. ನಮಗೆ ಡಿಸೈನ್ ಪ್ರಕಾರ, ಇದ್ರ ಪ್ರಕಾರ ಏನಿವತ್ತು DPR ಪ್ರಕಾರ ರಸ್ತೆ ಆಗ್ಬೇಕು, ಚರಂಡಿ ಆಗ್ಬೇಕು, ಜನಗಳ ಜೀವಕ್ಕೆ ರಕ್ಷಣೆ ಕೊಡಬೇಕು. ಅದ್ರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಮಾನವಿ ನಗರಕ್ಕೆ ಕಳಸಪ್ರಾಯವಾಗಿರ್ತಕ್ಕಂಥ ಮಹನೀಯರ ವೃತ್ತಗಳನ್ನ ಅದೇ ಒಂದು ನಿಟ್ಟಿನಲ್ಲಿ ಮಾಡಬೇಕು. ಈ ಒಂದು ಮಾಡದೆ ಹೋದಲ್ಲಿ ನಾವು 29ಕ್ಕೆ ನೀವು ನಮ್ಮ ಹೋರಾಟನ ತಡೆಯಕ್ಕಾಗಂಗಿಲ್ಲ. ನಾವು ಕೇಳ್ತಾ ಇದೀವಿ, ಇದು ಮಾನವಿ ಜನರ ಹೋರಾಟ, ಮಾನವಿ ಜನತೆ ಹೋರಾಟ. ಪ್ರತಿಯೊಬ್ಬ ನಾಗರಿಕರು, ಪ್ರತಿಯೊಬ್ಬ ವ್ಯಾಪಾರಸ್ಥರು, ಪ್ರತಿಯೊಬ್ಬ ವಿದ್ಯಾರ್ಥಿಗಳು, ಪ್ರತಿಯೊಬ್ಬ ಪ್ರಜ್ಞಾವಂತರು ಕೂಡ ಈ ಒಂದು ಹೋರಾಟಕ್ಕೆ ಸ್ವ ಇಚ್ಛೆಯಿಂದ 29ಕ್ಕೆ ತಾವೆಲ್ಲರೂ ಭಾಗವಹಿಸಬೇಕು. ಭಾಗವಹಿಸೋದ್ರ ಮೂಲಕ KDL ಈ ಒಂದು ಜನವಿರೋಧಿ ರಸ್ತೆ ನಿರ್ಮಾಣದ ವಿರುದ್ಧ ನಾವೆಲ್ಲರೂ ನಿಲ್ಲಬೇಕು ಅಂತ ಹೇಳಿ ಈ ಒಂದು ಮಾನವಿ ನಾಗರಿಕ ಹಿತರಕ್ಷಣಾ ವೇದಿಕೆ ಸಮಿತಿ ಮೂಲಕ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀವಿ. ಹಾಗೇನೆ ಜಿಲ್ಲಾಡಳಿತ, ತಾಲೂಕು ಆಡಳಿತ ಕೂಡ ಮನವಿ ಮಾಡ್ತೀವಿ. ನಾಳೆನೆ ಸಭೆ ನಡೆಸಿ ರಸ್ತೆ ಮಾಡೋದಕ್ಕೆ ನಮ್ಮ ವಿರೋಧ ಇಲ್ಲ. ತಕ್ಷಣ ಸಭೆ ನಡೆಸಿ ನಮ್ಮ ಬೇಡಿಕೆಯನ್ನು ಈಡೇರಿಸಿ. ಥ್ಯಾಂಕ್ ಯು. ನಾಗರಿಕರ ಹಿತರಕ್ಷಣಾ ವೇದಿಕೆಯ ವತಿಯಿಂದ ಇಂದೇನು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ನಮ್ಮ ಮಾನವೀಯ ನಾಗರಿಕರಿಗೆ ಕರೆ ಕೊಡೋದೇನೆಂದರೆ, ಈ ಒಂದು ಹೋರಾಟದಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯ, ರಸ್ತೆ ಕಾಮಗಾರಿ ಮತ್ತು ಒಟ್ಟಾರೆಯಾಗಿ ಈ ಯಾವುದು ನಮ್ಮ ವೃತ್ತಗಳ ನಿರ್ಮಾಣದಲ್ಲಿ ಕೂಡ ಏನು ಕಳಪೆ ಮಟ್ಟದ ಒಂದು ಕಾಮಗಾರಿ ನಡೀತಾ ಇದೆ ಮತ್ತು DPR ಡಿಸೈನ್ ಪ್ರಕಾರ ಕಾಮಗಾರಿ ನಡೀತಾ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದ್ದು, ಇವತ್ತು ಅದು ಜನರು ಒಂದು ಮನೆಗೆ ನಾವು ತಲುಪಿಸಿ ಮುಂದಿನ ಒಂದು 29ನೇ ತಾರೀಕು, ಇದೇ ತಿಂಗಳ 29ನೇ ತಾರೀಕು ಮಾನವಿ ಬಂದ್ ಕಾಲಿಗೆ ಕರೆ ಕೊಟ್ಟಿದ್ದೀವಿ. ಈ ಒಂದು ಕರೆಗೆ ಮಾನವಿ ತಾಲೂಕಿನ ಎಲ್ಲ ಜನರು, ಸಾರ್ವಜನಿಕರು ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಎಲ್ಲರೂ ಬೆಂಬಲ ಕೊಡ್ಬೇಕಂತ ಕೇಳ್ತಾ, ಈ ಒಂದು ಹೋರಾಟ ಯಾಕೆ ಈ ಒಂದು ಕೊನೆ ಹಂತದಲ್ಲಿ ಬಂದಿದೆ ಅಂದ್ರೆ, ಈ ಒಂದು ಕಾಮಗಾರಿಯ ಬಗ್ಗೆ ಅಧಿಕಾರಿಗಳು
ಸಂಘಟನೆಕಾರರನ್ನ ಮತ್ತು ಅಭಿವೃದ್ಧಿ ಪರವಾಗಿ ಚಿಂತನೆ ಮಾಡ್ತಕ್ಕಂಥ ಜನರನ್ನ ಹೇಗೆ ದಾರಿ ತಪ್ಪಿಸೋದ್ರಿಂದ ಒಂದು ಉದಾಹರಣೆ ಹೇಳ್ತೀನಿ. ಈ ಒಂದು ವೃತ್ತಗಳ ವಿಷಯದಲ್ಲಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ವೃತ್ತದ ವಿಷಯದಲ್ಲಿ ಎಸ್ ಟಿ ಜನರ ಸಂಘಟನೆಗಳನ್ನು ಸೇರಿಸಿ ಸಭೆ ಮಾಡುವಂಥದ್ದು, ನಮ್ಮ ಜಗಜ್ಯೋತಿ ಬಸವೇಶ್ವರವರ ಸರ್ಕಲ್ ವಿಷಯವಾಗಿ ಲಿಂಗಾಯತ ಸಮುದಾಯನ ಸಭೆ ಕರೆಯುವಂಥದ್ದು ಮತ್ತು ನಮ್ಮ ಮಹರ್ಷಿ ವಾಲ್ಮೀಕಿ ಅವರ ಒಂದು ವೃತ್ತದ ವಿಚಾರದಲ್ಲಿ ಎಸ್ ಟಿ ಜನಾಂಗದವ್ರನ್ನ ಮಾತ್ರ ಸಭೆ ಕರೆದು ನಮ್ಮ ಹೋರಾಟ ಎಲ್ಲಿ ದೊಡ್ಡದಾಗಿ ಆಗ್ತದೆ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡ ಅಧಿಕಾರಿಗಳು ನಮ್ಮನ್ನು ಮೊದಲನೇದಾಗಿ ದಾರಿ ತಪ್ಪಿಸಿದ್ರು. ಅದೇ ರೀತಿಯಾಗಿ ಸಭೆ ಮಾಡಿ ಅವರವರಿಗೆ ಸಮುದಾಯ ಒಪ್ಪಿಸ್ಬಿಟ್ಟಿದ್ರು. ಆದ್ರೆ ಇವತ್ತು ಅದರ ಅರಿವು ನಮ್ಮ ಎಲ್ಲರಲ್ಲಿ ಬಂದಿರೋದ್ರಿಂದ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಮಾನವೀಯ ಅಭಿವೃದ್ಧಿ ಆಗ್ತದೆ ಅಂತೇಳಿ ನಾವು ನಿನ್ನೆ ಒಂದು ತಾಲೂಕು ಆಡಳಿತಕ್ಕೆ ಒಂದು ಏನು ಮನವಿಯನ್ನು ಸಲ್ಲಿಸಿದ್ದೀವಿ. ಸಂಬಂಧಪಟ್ಟ ಒಂದು ಗುತ್ತಿಗೆದಾರರನ್ನ ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ವ್ಯಕ್ತಿಗಳನ್ನ, ರಾಜಕಾರಣಿಗಳನ್ನ, ಮಾಜಿ ಅಥವಾ ಪ್ರೆಸೆಂಟ್ ಇರ್ತಕ್ಕಂಥ ಶಾಸಕರನ್ನು ಕೂಡ ಸಭೆ ಕರೆದು, ಜಿಲ್ಲಾಧಿಕಾರಿಗಳನ್ನು ಸಭೆ ಕರೆದು ಒಂದು ಮಾನವೀಯ ಅಭಿವೃದ್ಧಿಗಾಗಿ ಚಿಂತನೆ ಮಾಡ್ಬೇಕಂತೇಳಿ ನಾವೇನು ಮನವಿ ಪತ್ರ ಕೊಟ್ಟಿದ್ದೀವಿ. ಆ ಮನವಿ ಪತ್ರದ ಪ್ರಕಾರ ಮಾನ್ಯ ತಹಸೀಲ್ದಾರ್ ಏನಾದ್ರು 29ನೇ ತಾರೀಕಿನ ಮುಂಚೆನೆ ಸಭೆ ಕರೆದ್ರೆ ಒಂದು ನಮಗೇನಾದ್ರು ಒಂದು ಅಭಿವೃದ್ಧಿ ಪರವಾಗಿ ಒಂದು ಯೋಚನೆ ಮಾಡಕ್ಕೆ ದಾರಿ ಆಗ್ತದೆ. ಒಂದ್ ವೇಳೆ ಸಭೆ ಕರೆದೇನೆ ಅವರ ನಿರ್ಲಕ್ಷ್ಯ ತೋರಿದ್ರೆ 29ನೇ ತಾರೀಕಿಗೆ ನಾವು ಮಾನವಿ ಬಂದ್ ಕರೆಯನ್ನ ಏನು ಮಾನವಿ ನಾಗರಿಕರ ಹಿತರಕ್ಷಣಾ ಸಮಿತಿಯನ್ನು ಕರೆದಿದ್ದೀವಿ. ಈ ಒಂದು ಕರೆಗೆ ಎಲ್ಲರೂ ಬೆಂಬಲ ಕೊಡಬೇಕಂದ್ರೆ ನಾನು ಮಾನವಿ ನಾಗರಿಕರಲ್ಲಿ ಕೇಳ್ಕೊಳ್ತೇನೆ.